ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಹೋರಾಟದ ಹಿನ್ನೆಲೆಯಿಂದ ಬಂದು ಪಕ್ಷವನ್ನು ಬೆಳೆಸೋದಕ್ಕೆ ನೆರವಾದವರು. ಅವ್ರ ಮಾರ್ಗದರ್ಶನವನ್ನು ಎಲ್ಲ ಕಾಲಕ್ಕೂ ನಾವು ಪಡಿತೇವೆ. ಅದೇ ನನಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ನಮ್ಮ ಶಕ್ತಿ ಮೀರಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನಷ್ಟು ಪರಿಣಾಮಕಾರಿಯಾಗಿ ಹೋರಾಟ ಮಾಡಬೇಕು ಅನ್ನೋದು ಜನರ ಅಪೇಕ್ಷೆ ಇರ್ಬೋದು. ಆದರೆ ನಾವು ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತೀವಿ. ಬಂಡತನಕ್ಕೆ ಏನು ಮಾಡ್ತೀವಿ ಹೇಳಿ? ಈ ಸರ್ಕಾರದ ಬಂಡತನಕ್ಕೆ ಯಾರ ಹತ್ರ ಉತ್ತರ ಇದೆ? ಏನೂ ಆಗೇ ಇಲ್ಲ ಅನ್ನುವ ಮನಸ್ಥಿತಿಗೆ ಈಗ ನಿಮಗೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಭ್ರಷ್ಟಾಚಾರದ ಕಾರಣಕ್ಕೆ, ಬೆಲೆ ಏರಿಕೆ ಕಾರಣಕ್ಕೆ, ತಪ್ಪು ನಿರ್ಧಾರಗಳ ಕಾರಣಕ್ಕೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಮರ್ಯಾದೆ ಇಲ್ಲದವ್ರ ಥರ ಓಡಾಡೋರಿಗೆ ಯಾರೇನು ಮಾಡೋಕ್ಕಾಗತ್ತೆ ಹೇಳಿ? ಏನು ಮಾಡೋಕ್ಕಾಗತ್ತೆ? ಸ್ವಪಕ್ಷದ ಶಾಸಕರೇ ಆರೋಪ ಮಾಡಿದ ಮೇಲೂ ಕೂಡ ಕರೆದು ಮಾತಾಡ್ತೀನಿ ಅನ್ನೋದಕ್ಕೇನು ಹೆಣ್ಕೊಟ್ಟು ತರೋ ವಿಷಯನ? ಕರೆದು ಮಾತಾಡೋಕ್ಕೆ ಪಾರ್ಟಿ ಏನು ನಿರ್ಣಯ ಮಾಡುತ್ತೆ, ಪಾರ್ಟಿ ಜೊತೆಗೆ ನಾವು, ಪಾರ್ಟಿ ಬಿಟ್ಟಲ್ಲ. ಹಾಗಾಗಿ ಪಾರ್ಟಿ ಏನು ನಿರ್ಣಯ ಮಾಡುತ್ತೆ, ಪಾರ್ಟಿ ಜೊತೆಗೆ ನಾವು ಇರ್ತೀವಿ. ಪಾರ್ಟಿ ಕೊಟ್ಟು ಕೆಲಸ ಮಾಡ್ತೀವಿ. ಇದೇ ವಿಚಾರವನ್ನ ಕೆಲವರು ಟೀಕೆ ಮಾಡ್ತಿದ್ದಾರೆ. ಪಕ್ಷದಲ್ಲಿ ಸಮರ್ಥ ನಾಯಕತ್ವ ಇಲ್ಲ, ಯುವ ನಾಯಕತ್ವ ಫೇಲ್ ಆಗ್ತಾ ಇದೆ. ಹಾಗಾಗಿ ಮತ್ತೆ ಯಡಿಯೂರಪ್ಪ ಅನಿವಾರ್ಯ ಮಗನಿಗಾಗಿ ಬರ್ತಿದ್ದಾರೆ. ನಾನು ಅದು ಯಾವುದಕ್ಕೂ ಕಾಮೆಂಟ್ಸ್ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸೈದ್ಧಾಂತಿಕ ನೆಲೆಯಲ್ಲಿ ಕಾರ್ಯಕರ್ತರ ಆಧಾರಿತವಾಗಿ ಕಟ್ಟಿರ್ತಕ್ಕಂಥ ಪಾರ್ಟಿ. ಹಾಗಾಗಿ ಪಾರ್ಟಿ ಏನು ದುರ್ಬಲ ಅಲ್ಲ, ಯಾವ ಕಾಲಕ್ಕೂ ದುರ್ಬಲ ಆಗಿಲ್ಲ, ಆಗೋದು ಇಲ್ಲ.